ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ವಿಡಿಯೋ ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಯ್ಯಂಗಾರಿ ಸ್ಟೈಲ್ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಗೋಷ್ಟು ಬೆಲ್ಲ, ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೀಜ, 2 ಚಮಚ ಆಗೋಷ್ಟು ಖಾರದ ಪುಡಿ, 1.5 ಕಪ್ ಆಗೋಷ್ಟು ಎಣ್ಣೆ, ಆಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಆಮೇಲೆ MTR ಪುಳಿಯೋಗರೆ ಪೌಡ್ರು, ಆಮೇಲೆ ಹುಣಸೆಹಣ್ಣು ಕಿವುಚ್ಕೊಂಡಿರೋದು 1 ಕಪ್ಪು, ಆಮೇಲೆ 1 ಕಪ್ ಕೊಬ್ಬರಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವೇನು ಒಣ ಕೊಬ್ಬರಿ ಎತ್ತಿಕೊಂಡಿದ್ವಲ್ಲ ಅದು ಹಾಕ್ಕೊಂಡು ತರಿಯಾಗಿ ರುಬ್ಕೋತೀನಿ. ರುಬ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಎಳ್ಳು ನಾನು ಹುರಿದಿಕ್ಕಿದ್ದೀನಿ, ಅದನ್ನು ಇದ್ರೊಳಗೆ ಸೇರಿಸಿ ಇದನ್ನು 2 ಸೇರಿ ತರಿಯಾಗಿ ರುಬ್ಕೋತೀನಿ. ತುಂಬ ಪೇಸ್ಟ್ ಏನು ಮಾಡೋದು ಬೇಡ, ತರಿ ಇದ್ದರೆ ಸಾಕು. ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು 1.5 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಸಿಡ್ದಾದ್ಮೇಲೆ ನಾವೇನು 1 ಬೌಲಷ್ಟು ಕಡಲೆಬೀಜ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೋತೀನಿ. ಅದಾದಮೇಲೆ ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ತೀನಿ. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನಾವು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿ ತನಕ ಚೆನ್ನಾಗಿ ಮುಗಿಸ್ಕೊಡ್ತೀನಿ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಖಾರದ ಪುಡಿ 2 ಚಮಚ ಎತ್ತಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದ್ರೊಳಗೆ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಕೊಬ್ಬರಿ ಎಳ್ಳು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಆದಮೇಲೆ ನಾನು 1 ಬೌಲಷ್ಟು ಬೆಲ್ಲ ಎತ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ಇದು ಹಾಕ್ಕೊಂಡು MTR ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ನಲ್ಲ ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದು ಸೇರಿಸಿದಾದ್ಮೇಲೆ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ. ನೋಡಿ ಈ ಥರ ಬಬಲ್ಸ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊತೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹುಣಸೆ ರಸ ಏನು ಎತ್ತಿಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ಸ್ಟವ್ ಆಫ್ ಮಾಡೋ ಕಾರಣ ಇದು ಎಗ್ಗುತ್ತೆ, ಅದಕ್ಕೆ ಹಾಕ್ಕೋತೀವಿ. ನೋಡಿ ಈ ಥರ ಬಂದ್ಬಿಡುತ್ತೆ. ಅದಕ್ಕೆ ಸ್ಟವ್ ಆಫ್ ಆದಮೇಲೆ ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಸರಿ ಹೋಗುತ್ತೆ. 1 ಬೌಲಷ್ಟು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಸ್ಟವ್ ಆನ್ ಮಾಡಿ ಕುದಿಸ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸ್ಬೇಕು. ಹುಣಸೆಹಣ್ಣು ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಒಂಥರ ಆಗಿಬಿಡುತ್ತೆ. ಆದಮೇಲೆ ಚೆನ್ನಾಗಿ ಕುದಿಸಾದ್ಮೇಲೆ ಆಮೇಲೆ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ